ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥಜ್ಞಾನ ಸಿದ್ಧಯೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ. ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತ ಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ನಹುಷ ಬ್ರಾಹ್ಮಣರ ಅವಮಾನದಿಂದ ಶಾಪಕ್ಕೆ ಒಳಗಾಗಿ ಘಟಸರ್ಪನಾಗಿ ಬಿದ್ದಾಗ, ಅಜಗರನಾಗಿ ಬಿದ್ದಾಗ, ಧರ್ಮರಾಜ ಅವನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಮುಖಾಂತರ ಅವನನ್ನು ಉದ್ಧಾರವನ್ನು ಮಾಡಿದ ಎಂಬುದಾಗಿ ನಾವು ನಿನ್ನೆಯ ದಿನ ಕೇಳಿದೆ. ಮುಂದೆ ಗಂಧಮಾದನ ಪರ್ವತದಿಂದ ವೃಷಪರ್ವನ ಆಶ್ರಮಕ್ಕೆ ಬಂದರು. ಅಲ್ಲೇ ಹತ್ತಿರದಲ್ಲಿ ಬದರಿಕಾಶ್ರಮ, ಅರ್ಥಾತ್ ಈಗಿರುವ ನರನಾರಾಯಣರ ಸನ್ನಿಧಾನದಲ್ಲೇನೆ ವೃಷಪರ್ವರ ಆಶ್ರಮ. ಅಲ್ಲಿಂದ ಕಾಮ್ಯಕ ವನಕ್ಕೆ ತಿರುಗಿ ಬರ್ತಾ ಇರುವಾಗ ವರ್ಷಾ ಋತು, ಮಳೆಗಾಲ ಪ್ರಾರಂಭವಾಯಿತು. ಆಗ ಆ ಮಳೆಗಾಲದೊಳಗೆ ಪಾಂಡವರು ಹೇಗೆ ಆ ಮಳೆಗಾಲವನ್ನು ಅನುಭವಿಸಿದರು ಎನ್ನುವುದನ್ನು ಬಹಳ ಸುದೀರ್ಘವಾಗಿ ವರ್ಣನೆಯನ್ನು ಮಾಡ್ತಾರೆ. ಪಶ್ಯಂತೋ ದೃಢಧನ್ವಾನಃ ಪರಿಪೂರ್ಣಾನ್ ಸರಸ್ವತೀ. ಅವರು ಸಂಚಾರವನ್ನು ಮಾಡ್ತಾ ಸರಸ್ವತಿಯ ಹತ್ತಿರ ಬಂದರು. ಸರಸ್ವತಿ ನದಿ ತುಂಬಿ ಹರಿತಾ ಇದೆ. ಇಲ್ಲಿ ನರನಾರಾಯಣರ ಆಶ್ರಮಕ್ಕಿಂತಲೂ ಮೇಲ್ಭಾಗದಲ್ಲಿರುವ ಸರಸ್ವತಿ ನದಿ ತುಂಬಿ ಹರಿತಾ ಇದೆ. ಅದನ್ನು ನೋಡಿ ಬಹಳ ಸಂತೋಷವಾಯಿತು. ಪಶ್ಯಂತೋ ದೃಢಧನ್ವಾನಃ ಪರಿಪೂರ್ಣಾಂ ಸರಸ್ವತಿಂ ತೇಷಾಂ ಪುಣ್ಯತಮ ರಾತ್ರಿ ಪರ್ವಸಂಧೌಸ್ಮ ಶಾರದಿ. ಅವತ್ತು ರಾತ್ರಿ ಅಲ್ಲೇ ಕಳೀತಾರೆ.
ಅಲ್ಲಿಂದ ಪುಣ್ಯಕೃದ್ಭಿರ್ಮಹಾಸತ್ವೈ ತಾಪಸೈ ಸಹ ಪಾಂಡವಾ ತತ್ಸರ್ವಂ ಭರತ ಶ್ರೇಷ್ಠ ಸಮೂಹುರ್ ಯೋಗಮುತ್ತಮಂ ತಾಮಿಸ್ರಾಭ್ಯುದಯೇ ತಸ್ಮಿನ್ ಧೌಮ್ಯೇನ ಸಹ ಪಾಂಡವಾ ಸೂತೈ ಪೌರಗವೈ ಸಾಕಂ ಕಾಮ್ಯಕಂ ಪ್ರಯಯುರ್ವನಂ. ಅಲ್ಲಿ ಕೆಲವು ದಿನಗಳಿಗಿದ್ದು ವೇಗದಿಂದ ಬರಬೇಕಾಗಿತ್ತು. ಆದ್ದರಿಂದಾಗಿ ಅತ್ಯಂತ ಶೀಘ್ರದೊಳಗೆ ಕಾಮ್ಯಕ ವನಕ್ಕೆ ತಾವು ವನವಾಸವನ್ನು ಆರಂಭಿಸಿದಾಗ ಯಾವ ಕಾಮ್ಯಕ ವನದಲ್ಲಿ ಇದ್ದರೂ ಅದೇ ಕಾಮ್ಯಕ ವನಕ್ಕೆ ವನವಾಸವನ್ನೆಲ್ಲ ಮುಗಿಸಿ 1 ವರ್ಷಗಳು ಮಾತ್ರ ಉಳಿದಿದೆ. ಆಗ ಪುನಃ ಕಾಮ್ಯಕ ವನಕ್ಕೆ ಬಂದು ಸೇರ್ತಾರೆ ಪಾಂಡವರು. ಕಾಮ್ಯಕಂ ವನಂ ಪ್ರಾಪ್ಯ ಕೌರವ್ಯ ಯುಧಿಷ್ಠಿರ ಪುರೋಗಮಾ ಕೃತಾತಿಥ್ಯ ಮುನಿಗಣೈ ನಿಷೇಧುಸ್ಸಹ ಕೃಷ್ಣಯ. ಆಗ ಪಾಂಡವರು ಕಾಮ್ಯಕ ವನಕ್ಕೆ ಬರ್ತಾರೆ ಅಂತ ಕಾದು ಕುಳಿತವರು ಲಕ್ಷ ಲಕ್ಷ ಋಷಿಮುನಿಗಳು ಅಲ್ಲೇ ಇದ್ದರು. ಪಾಂಡವರ ಜೊತೆಗೆ ಬಂದ ಅನೇಕ ಋಷಿಗಳು ಅಲ್ಲೇ ಇದ್ದರು. ಯಾವಾಗ ಪಾಂಡವರು ಪುನಃ ಕಾಮ್ಯಕ ವನಕ್ಕೆ ಬಂದರೋ ಆಗ ಎಲ್ಲ ಋಷಿಮುನಿಗಳು ಬಂದು, ಯತಿಗಳು ಬಂದು, ಜ್ಞಾನಿಗಳು ಬಂದು ಪಾಂಡವರನ್ನು ಸ್ವಾಗತ ಮಾಡ್ತಾರೆ. ಬ್ರಾಹ್ಮಣ ಬಹವಸ್ತತ್ರ ಸಮಂತಾತ್ ಪರ್ಯವಾರಯನ್ ಅಥಾಬ್ರವೀದ್ ದ್ವಿಜ ಕಶ್ಚಿದ್ ಅರ್ಜುನಸ್ಯ ಪ್ರಿಯ ಸಖ. ಎಲ್ಲರೂ ಬಂದು ಪಾಂಡವರ ಜೊತೆಗೆ ವನಕ್ಕೆ ಬಂದಿದ್ದಾರೆ. ಪಾಂಡವರು ಬಂದರು. ಎಲ್ಲ ಋಷಿಮನಿಗಳು ಸುತ್ತಿ ಅಂತೂ ಪಾಂಡವರು ಬಂದ್ರಲ್ಲ, ಹೇಗಾಯಿತು, ಏನಾಯಿತು ಎಲ್ಲ ಕೇಳ್ತಾ ಇದ್ದಾರೆ. ಅನೇಕ ಹತ್ತಿರದಲ್ಲಿರೋರು ಕೇಳ್ತಾ ಇದ್ದಾರೆ, ದೂರದಲ್ಲಿರೋರು ಕೇಳಿಸಿಕೊಳ್ತಾ ಇದ್ದಾರೆ, ಇನ್ನೂ ದೂರದಲ್ಲಿರೋರು ಪಾಂಡವರ ಮುಖವನ್ನು ನೋಡ್ತಾ ಇದ್ದಾರೆ. ಅಂತೂ ಪಾಂಡವರು ಬಂದಲ್ಲ ಅಂತ ಸಂತೋಷವೋ ಸಂತೋಷ, ಹಿಗ್ಗೋ ಏನೋ ಅದರಲ್ಲಿ ಒಂದು ಆನಂದ. ಹಾಗಾಗಿ ಅವರೆಲ್ಲ ಒಬ್ಬ ಬ್ರಾಹ್ಮಣ ಅರ್ಜುನನಿಗೆ ಅತ್ಯಂತ ಪ್ರಿಯನಾದ ಗೆಳೆಯ ಬಂದಂತ ಸಯೇಷ್ಯತಿ ಮಹಾಬಾಹುರ್ ವಶೀಶರೇ. ಇನ್ನು ಕೆಲ ಹೊತ್ತಿನೊಳಗೇನೆ ಅಂದರೆ ದೇವರಿಗೆ ಪಾಂಡವರ ಮೇಲೆ ಇಷ್ಟು ಪ್ರೀತಿ ಅಂದರೆ, ಪಾಂಡವರು ಕಾಮ್ಯಕ ವನಕ್ಕೆ ಬಂದು ಕೆಲ ಹೊತ್ತು ಆಗಿದೆಯೋ ಇಲ್ಲೋ ಪಾಂಡವರಿಗೆ ಸಂದೇಶ ಬಂತು. ಏನು ಅಂತೆ, ಇನ್ನು ಕೆಲ ಹೊತ್ತಿನೊಳಗೆ ಕೃಷ್ಣ ತಾನು ಬರ್ತಾ ಇದ್ದಾನೆ. ಸದಾ ಹಿ ದರ್ಶನಾಕಾಂಕ್ಷಿ ಶ್ರೇಯೋನ್ವೇಷಿ ಚವೋ ಹರಿಹಿ. ಆ ಬ್ರಾಹ್ಮಣ ಬಂದವನು ಹೇಳ್ತಾನೆ, ಸದಾ ಹಿ ದರ್ಶನಾಕಾಂಕ್ಷಿ, ನಿರಂತರವಾಗಿ ನಿಮ್ಮನ್ನು ನೋಡಬೇಕು ಎನ್ನುವ ಅಪೇಕ್ಷೆಯುಳ್ಳ, ಶ್ರೇಯೋನ್ವೇಷಿ, ನಿಮ್ಮ ಶ್ರೇಯಸ್ಸನ್ನೇ ಅಪೇಕ್ಷೆ ಪಡುವಂತಹ ಯಾವ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ, ಆ ಕೃಷ್ಣ ಅತ್ಯಂತ ಕೆಲ ಹೊತ್ತಿನೊಳಗೆ ಬರುವನಿದ್ದಾನೆ. ಅಷ್ಟೇ ಅಲ್ಲದೇನೆ ಬಹುವತ್ಸರ ಜೀವಿ ಚ ಮಾರ್ಕಂಡೇಯೋ ಮಹಾತಪಾಹ ಸ್ವಾಧ್ಯಾಯ ತಪಸಾಯುಕ್ತ ಕ್ಷುಪ್ರಂ ಯುಷ್ಮಾನ್ ಸಮೇಷ್ಯತಿ. ಬಹಳ ವರ್ಷಗಳವರೆಗೆ ಜೀವನವನ್ನು ಮಾಡ್ತಾ ಇರುವಂತಹ ಯಾವ ಮಾರ್ಕಂಡೇಯ ಋಷಿಗಳಿದ್ದಾರೋ, ನಿರಂತರ ಸ್ವಾಧ್ಯಾಯ ಅಧ್ಯಯನಾಸಕ್ತರಾಗಿರ್ತಕ್ಕಂಥ ಯಾವ ಮಾರ್ಕಂಡೇಯ ಋಷಿಗಳಿದ್ದಾರೆ, ಅವರೂ ಕೂಡ ಬರುವವರಿದ್ದಾರೆ. ಅವರ ಜೊತೆಗೆ ನಾರದರು ಕೂಡ ಬರುವವರಿದ್ದಾರೆ ಅಂತ ಹೇಳಿದಾಗ ಧರ್ಮರಾಜನಿಗೆ ಬಹಳ ಸಂತೋಷವಾಯಿತು. ಅಷ್ಟರೊಳಗೇನೆ ರಥದ ಶಬ್ದ ಕೇಳ್ತು. ಶೈಬ್ಯ ಶುಗ್ರೀವ ಯುಕ್ತೇನ ರಥೇನ ರಥಿನಂವನಃ ಮಘವಾನ್ ಇವ ಪೌಲಮ್ಯ ಸಹಿತ ಸತ್ಯಭಾಮಯ. ಹೇಗೆ ಶಚಿ ಇಂದ್ರರು ಐರಾವತದ ಮೇಲೆ ಕುಳಿತುಕೊಂಡು ಬರಬೇಕು, ಹಾಗೆ ಶೈಬ್ಯ ಸುಗ್ರೀವ ಎನ್ನುವಂತಹ 2 ಕುದುರೆಗಳು, ಕೆಲವೊಮ್ಮೆ 2 ಕುದುರೆಯನ್ನು ಬಳಸಿದ್ದಾನೆ, ಕೆಲವೊಮ್ಮೆ 4 ಕುದುರೆಗಳನ್ನು ಬಳಸಿದ್ದಾನೆ. ಅದು ಅವನ ಮನಸ್ಸದು. ಹಾಗೆ ಅವುಗಳಿಂದ ಯುಕ್ತನಾಗಿ ಸತ್ಯಭಾಮೆಯಿಂದ ಸಹಿತನಾಗಿ ಎಲ್ಲ ಯಾದವರನ್ನು ಕರೆದುಕೊಂಡು ಕೃಷ್ಣ ಪರಮಾತ್ಮ ಹುಡ್ತಾನೆ. ಉಪಾಯ ದೇವಕಿ ಪುತ್ರೋ ದಿದೃಕ್ಷುಕ್ಕುರು ಸತ್ತಮಾನ್. ಏನೋ ಒಂದು ಉಪಾಯವನ್ನು ಮಾಡಿ ಪಾಂಡವರನ್ನು ಕಾಣಬೇಕು ಎನ್ನುವುದು ಕೃಷ್ಣನ ಬಯಕೆ. ಪಾಂಡವರಿಗೆ ಯಾವುದೋ ಒಂದು ಕಾರಣಕ್ಕಾಗಿ ಶ್ರೀಕೃಷ್ಣನನ್ನು ಕಾಣಬೇಕು ಎನ್ನುವ ತುಮುಲ ಪಾಂಡವರಿಗೆ. ಇದು ಏನಿದೆ, ಇದು ಬಾಂಧವ್ಯದ ಅಭಿವೃದ್ಧಿಗೆ, ಬಾಂಧವ್ಯದ ದಾರ್ಢ್ಯತೆಗೆ ಬಹಳ ಕಾರಣವಾಗತ್ತೆ. ಸಣ್ಣ ಪುಟ್ಟ ಉಪಾಯಗಳನ್ನು ಹೂಡಿಯಾದರೂ ನಾನು ನೋಡ್ಲಿಕ್ಕೆ ಹೋಗಬೇಕು, ನಾನು ಮಾತಾಡಬೇಕು, ನಾನು ಅದು ಮಾಡಬೇಕು, ನಾನು ಇದು ಮಾಡಬೇಕು ಎನ್ನುವುದು ಏನಿದೆ ನೋಡಿ, ಇದು ಪ್ರಾಕ್ಟಿಕಲ್ ಆಗಿ ಶ್ರೀಮನ್ ಮಹಾಭಾರತ ನಮಗೆ ತಿಳಿಸಿಕೊಡುತ್ತೆ. ಆ ಬಂಧುಗಳಲ್ಲಿ ಒಂದು ಏನು ಅಟ್ಯಾಚ್ಮೆಂಟ್ ಇರಬೇಕು ಎನ್ನುವುದನ್ನು ಸ್ಪಷ್ಟವಾಗಿ ನಮಗೆ ಮಹಾಭಾರತ ತೋರಿಸಿಕೊಡುತ್ತದೆ. ಏನಾದರೂ ಒಂದು ಕಾರಣ ಇಲ್ಲಿ ಈಗ ನಮಗೆ ಬೇಕಾಗಿರೋದು ಏನು ಅಂತಂದರೆ, ದೇವತೆಗಳು ಅಥವಾ ಈಗಿರುವ ಯತಿ ಮುನಿಗಳು, ನಮ್ಮ ಗುರುಗಳು, ವಿದ್ವಾಂಸರು, ಅತಿಥಿಗಳು ನಮ್ಮನ್ನು ಕಾಣಬೇಕು ಎಂಬುದಾಗಿ ಅವ್ರು ಮೇಲಿಂದ ಬರಬೇಕು. ಹಾಗೆ ನಮ್ಮ ವ್ಯಕ್ತಿತ್ವವನ್ನು ನಾವು ವಿಕಸನ ಮಾಡಿಕೊಂಡಿರಬೇಕು. ಪಾಂಡವರ ವ್ಯಕ್ತಿತ್ವ ಹಾಗಿತ್ತು.
ಸ್ವಯಂ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮೆಯಿಂದ ಸಹಿತನಾಗಿ ಎಲ್ಲ ಯಾದವರನ್ನು ಕರೆದುಕೊಂಡು ಓಡಿ ಬರ್ತಾನೆ. ಎಂದು ಪಾಂಡವರು ಭೂಮಿಗೆ ಬಂದಿದ್ದಾರೆ, ಕಾಮ್ಯಕ ವನಕ್ಕೆ ಬಂದಿದ್ದಾರೆ. ವನಕ್ಕೆ ಬಂದು ಕೆಲ ಹೊತ್ತಿನಲ್ಲಿ, ಕೆಲವು ಗಂಟೆಗಳಲ್ಲೇನೆ, ಕೆಲವು ಗಂಟೆಗಳು ಇಲ್ಲ, ಕೆಲ ಹೊತ್ತಿನೊಳಗೇನೆ ಶ್ರೀಕೃಷ್ಣ ಪರಮಾತ್ಮನೂ ಬರಬೇಕು ಅಂತಂದರೆ ಏನು ಆ ಕೃಷ್ಣ ಪಾಂಡವರ ಮೇಲೆ ಮಾಡುವಂಥ ಅದ್ಭುತವಾದ ಪ್ರೀತಿ. ಅದಕ್ಕಾಗಿಯೇ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ, ಈ ಎಲ್ಲ ಪಂಚ ಮಮ ಪ್ರಾಣಾಹಿ ಪಾಂಡವಾ. ಪ್ರಾಣ ಅಂತಂದ್ರೆ ಇಂದ್ರಿಯಗಳು. ಈ 5 ಇಂದ್ರಿಯಗಳು ನನಗೆ ಎಷ್ಟು, 5 ಇಂದ್ರಿಯಗಳನ್ನು ನಾನು ಎಷ್ಟು ಪ್ರೀತಿ ಮಾಡ್ತೇನೆಯೋ ಅಷ್ಟೇ ಪ್ರೀತಿಯನ್ನು ನಾನು ಪಾಂಡವರ ಮೇಲೂ ಮಾಡ್ತೇನೆ. ಆದ್ದರಿಂದಾಗಿ ಪಾಂಡವರು ನನ್ನ ಇಂದ್ರಿಯಗಳು, ನನ್ನ ಪ್ರಾಣಗಳು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಆಗ ಅವತೀರ್ಯ ರಥಾತ್ ಕೃಷ್ಣೋ ಧರ್ಮರಾಜಂ ಯಥಾವಿಧಿ. ಕೃಷ್ಣ ಪರಮಾತ್ಮ ರಥದಿಂದ ಇಳಿತಾ ಇರುವಾಗ ಧರ್ಮರಾಜ ಹೋಗಿ ಕೈಕೊಟ್ಟು ಕೃಷ್ಣನನ್ನು ಇಳಿಸಿ ವವಂದೇ ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡ್ತಾನೆ. ಮುದಿತೋ ಧೀಮಾನ್ ಭೀಮಂಚ ಬಲಿನಾಂಬರಂ. ಭೀಮಸೇನ ದೇವರು ಸಿಕ್ಕರು. ಭೀಮಸೇನ ದೇವರು ನಮಸ್ಕಾರವನ್ನು ಮಾಡ್ತಾರೆ. ಪೂಜೆಯ ಮಾಸ ಧೌಮ್ಯಂಚ. ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಧೌಮ್ಯಾಚಾರ್ಯರಿಗೆ ನಮಸ್ಕಾರವನ್ನು ಮಾಡ್ತಾನೆ. ಆಶ್ಚರ್ಯವಾಗಿರುವಂಥದ್ದು ಅಂದರೆ ಬ್ರಾಹ್ಮಣರ ಮೇಲೆ ಆ ಕೃಷ್ಣನಿಗೆ ಇರುವ ಗೌರವವೇನಿದೆ ಬಹಳ ಅತ್ಯದ್ಭುತವಾದದ್ದು. ಯಮಾಭ್ಯಾಂ ಅಭಿವಾದಿತ ಪರಿಶ್ವಜ್ಯ ಮಹಾಭಾಗಾಂ ದ್ರೌಪದೀಂ ಪರಿಸಾಂತ್ವಯತ. ಆಗ ದ್ರೌಪದಿ ಬಂದರೆ ದ್ರೌಪದಿಯನ್ನು ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೊಂಡು ಅವಳನ್ನು ಸಂತೋಷಪಡಿಸ್ತಾನೆ. ತಂಗಿಯನ್ನು ಹೇಗೆ ಪ್ರೀತಿಯಿಂದ ಸಂತೋಷಪಡಿಸಬೇಕು ಹಾಗೆ ಸಂತೋಷವನ್ನು ಪಡಿಸ್ತಾನೆ. ಸದೃಷ್ಟ್ವಾ ಫಲ್ಗುನಂ ವೀರಂ ಚಿರಸ್ಯ ಪ್ರಿಯಮಾಗತಂ ಪರಿಶ್ವಜತದಾಶಾರ್ಯ ಪುನರರಿಂದಮಃ. ಅದಾದ ಮೇಲೆ ಅರ್ಜುನನನ್ನು ಕಂಡ ಪ್ರಿಯಮಾಗತಂ, ಅತ್ಯಂತ ಪ್ರಿಯನಾದ ಅರ್ಜುನ ಕಂಡಾಗ ಮೇಲಿಂದ ಕೃಷ್ಣ ಪರಮಾತ್ಮ ಹೋಗಿ ಆಲಿಂಗನವನ್ನು ಮಾಡಿಕೊಳ್ತಾನೆ. ಅಷ್ಟು ಅರ್ಜುನನ ಮೇಲೆ ಪ್ರೀತಿ. ಅಂದರೆ ಅರ್ಜುನನ ವ್ಯಕ್ತಿತ್ವ ತಾನು ಹೀಗೆ ಬದಲಾಯಿಸಿಕೊಂಡಿದ್ದ. ಅಂದರೆ ಕೃಷ್ಣನಂತಹ ಕೃಷ್ಣ ನನ್ನ ಮೇಲೆ ಆ ಮಟ್ಟದೊಳಗೆ ಪ್ರೀತಿಯನ್ನು ಮಾಡಬೇಕು ಎನ್ನುವ ನಿಟ್ಟಿನೊಳಗೆ ತನ್ನ ವ್ಯಕ್ತಿತ್ವವನ್ನು ತಾನು ಬೆಳೆಸಿಕೊಂಡಿದ್ದ. ಇದು ಏನಿದೆ ಜೀವನದ ದೊಡ್ಡದಾಗಿರ್ತಕ್ಕಂಥ ಆದರ್ಶ ಎಂಬುದಾಗಿ ತಿಳಿಸ್ತಾರೆ. ತಥೈವ ಸತ್ಯಭಾಮಾಪಿ ದ್ರೌಪದಿಂ ಪರಿಷಸ್ವಜೆ. ಸತ್ಯಭಾಮ ದ್ರೌಪದಿಯರೂ ಕೂಡ ಗಟ್ಟಿಯಾಗಿ ಪರಸ್ಪರವಾಗಿ ಆಲಿಂಗನವನ್ನು ಮಾಡಿಕೊಳ್ತಾ ಇದ್ದಾರೆ. ಸಪೂಜಯಿತ್ವಾ ಮಧುಹ ಯಥಾವತ್ ಪಾರ್ಥಾಂಶ್ಚ ಕೃಷ್ಣಾಂಚ ಪುರೋಹಿತಂಚ. ಆಗ ಯಾವಾಗ ಕೃಷ್ಣ ಬಂದ, ಕೃಷ್ಣನನ್ನು ಕೂಡಿಸಿ ಸಿಂಹಾಸನ ಕೊಟ್ಟು ಕೃಷ್ಣ ಸತ್ಯಭಾಮೆಯರನ್ನು ಕೂಡಿಸಿ ಉಳಿದ ಯಾದವರನ್ನು ಕೂಡಿಸಿ ಅವರವರಿಗೆ ಯೋಗ್ಯವಾದ ಎಲ್ಲ ಸತ್ಕಾರಗಳನ್ನು ಧರ್ಮರಾಜ ತಾನು ಮಾಡಿದ. ಶ್ರೀಕೃಷ್ಣ ಪರಮಾತ್ಮ ತಿರುಗಿ ಪಾಂಡವರ ಸತ್ಕಾರವನ್ನು ತಾನು ಮಾಡ್ತಾ ಕೆಲವು ಮಾತುಗಳನ್ನು ಕೃಷ್ಣ ಹೇಳ್ತಾನೆ. ಧರ್ಮಪರ ಪಾಂಡವ ರಾಜ್ಯ ಲಾಭಾತ್ ತಸ್ಯಾದಿ ಮಾಹುಸ್ತಪಯೇವ ರಾಜನ್ ಸತ್ಯಾರ್ಜವಾಭ್ಯಾಂ ಚರತಾ ಸ್ವಧರ್ಮಂ ಜಿತಸ್ತ್ವಯಾಯಂಚ ಪರಶ್ಚ ಲೋಕಃ. ಎಷ್ಟು ಅದ್ಭುತವಾದ ಮಾತು. ರಾಜ್ಯದ ಲಾಭವನ್ನು ನಾವು ಮಾಡಿಕೊಳ್ಳಬೇಕು ಎಂತಾದರೆ ನಮ್ಮಲ್ಲಿ ಧರ್ಮ ಬೇಕು. ಅಧಾರ್ಮಿಕರಿಗೆ ಒಳಿತಾಗುವುದಿಲ್ಲ, ಧಾರ್ಮಿಕರಿಗೆ ಕೆಡುಕಾಗುವುದಿಲ್ಲ. ಆದ್ದರಿಂದಾಗಿ ಧರ್ಮವಿದೆ ಅಂತಾದರೆ ರಾಜ್ಯ ಸಿಗತ್ತೆ. ಆ ಧರ್ಮ ಎಂಥದ್ದಾಗಿರಬೇಕು ಅಂತಂದರೆ ಸತ್ಯಾರ್ಜವಾಭ್ಯಾಂ ಚರತಾ ಸ್ವಧರ್ಮಂ. ಸತ್ಯ ಮತ್ತು ರುಜು ಅಂತಂದರೆ ಮೋಸ ಮಾಡದಿರುವುದು, ಸತ್ಯ ಸನ್ಮಾರ್ಗದಲ್ಲಿ ನಡೆಯೋದು. ಈ ಎರಡು ಏನಿದೆ, ಈ ಎರಡರಿಂದ ಯುಕ್ತವಾದ ಧರ್ಮವೇನಿದೆ ಪರಿಶ್ರೇಷ್ಠವಾಗಿರ್ತಕ್ಕಂಥ ಧರ್ಮವಾಗತ್ತೆ. ಧರ್ಮ ಇದು ತುಂಬ ವಿಚಿತ್ರ. ಮಾಡುವವನಿಗೆ ಇದು ಸರಿ ಅನಿಸತ್ತೆ, ಎದುರಿನವನಿಗೆ ಕೆಲವೊಮ್ಮೆ ಇದು ಸರಿಯಾದದ್ದಲ್ಲ ಅನಿಸತ್ತೆ. ಎದುರಿನವನಿಗೂ ಸರಿಯಾದ ಧರ್ಮ ಅಂತ ಅನಿಸಿಕೊಳ್ಳುವ ಮಟ್ಟದೊಳಗೆ ಧರ್ಮವಾಗಬೇಕು ಅಂತಂದರೆ ಅದರಲ್ಲಿ ಸತ್ಯವಿರಬೇಕು, ರುಜು ಸ್ವಭಾವ ಒಳಗೊಂಡಿರಬೇಕು. ಆಗ ಎದುರಿನ ವ್ಯಕ್ತಿಗೂ ಕೂಡ ಇದು ಶ್ರೇಷ್ಠವಾದ ಧರ್ಮದೊಳಗೆ ಇವನು ನಡೀತಾ ಇದ್ದಾನೆ ಅನ್ನೋದು ಮನವರಿಕೆ ಆಗತ್ತೆ. ಸತ್ಯ ಮತ್ತು ಆರ್ಜವ ಈ ಎರಡು ಇಲ್ಲದೇ ಇದ್ದಾಗ ಏನಾಗುತ್ತೆ, ನಾನು ಮಾಡಿದ ಧರ್ಮ ಇದು ನನಗೆ ಧರ್ಮವನಿಸತ್ತೆ, ನನ್ನಲ್ಲಿ ಸತ್ಯ ಮತ್ತು ರುಜು ಸರಿಯಾದ ಮಾರ್ಗ ಎರಡು ಇಲ್ಲದೆ ಇರೋದ್ರಿಂದ ಎದುರಿನವರಿಗೆ ಇದು ಧರ್ಮವಾಗಿದ್ದರೂ ಅಧರ್ಮವೆಂದು ತೋರಿಬಿಡ್ತದೆ. ಆದ್ದರಿಂದಾಗಿ ಎದುರಿನವನ ಮೇಲೂ ಕೂಡ ಇದು ಧರ್ಮದ ಪ್ರಭಾವ ಬೀರಬೇಕು ಅಂತಂದರೆ ಅಲ್ಲಿ ಸತ್ಯವಿರಬೇಕು, ಅಲ್ಲಿ ರುಜು ಸ್ವಭಾವವಿರಬೇಕು. ಅಂದರೆ ಕೊಂಕು ವಕ್ರದಾರಿ ಇರಬಾರದು. ಆಗ ಇದು ಶ್ರೇಷ್ಠವಾದ ಧರ್ಮ ಎನಿಸಿಕೊಳ್ಳುತ್ತೆ. ಅಂತಹ ಧರ್ಮವನ್ನು ನೀನು ಮಾಡಿ ಏನು ಮಾಡಿದಿರಿ ಅಂತಂದರೆ
ಅಯಂಚ ಪರಶ್ಚ ಲೋಕ ಚಿತ. ಧರ್ಮಣ್ಣ, ನೀನು ಈ ಲೋಕವನ್ನು ಗೆದ್ದೀಯ, ಪರಲೋಕವನ್ನು ಕೂಡ ನೀನು ಗೆದ್ಬಿಟ್ಟಿದೀಯ, ಮುಗಿದೋಯ್ತು. ಅದಕ್ಕಾಗಿ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಮುಕ್ತಾನಾಂಚ ಪಾಂಡವಾನಾಂ ಅಂತರಂ ಕಿಂಚಿದೇವಹಿ. ಮುಕ್ತರಿಗೂ ಪಾಂಡವರಿಗೂ ಅತ್ಯಲ್ಪ ಅಂತರ, ಆ ಮಟ್ಟದೊಳಗೆ ಎಲ್ಲವನ್ನು ಗೆದ್ದವರಾಗಿದ್ದರು ಪಾಂಡವರು. ಅಧೀತಮಗ್ರೇ ಚರತಾವ್ರತಾನಿ. ಮೊಟ್ಟ ಮೊದಲಿಗೆ ನೀನು ಅಧ್ಯಯನವನ್ನು ಮಾಡಿದಿ. ಎರಡನೆಯದ್ದು ವ್ರತಗಳನ್ನು ಮಾಡಿದಿ. ಧನುರ್ವೇದವನ್ನು ತಿಳಿದುಕೊಂಡಿಯ, ಸಮಗ್ರವಾದ ಧನುರ್ವೇದವನ್ನು ತಿಳಿದುಕೊಂಡಿಯ. ಕ್ಷಾತ್ರ ಧರ್ಮದಿಂದ ಸಮಗ್ರವಾದ ಜಗತ್ತನ್ನು ಗೆದ್ದೀಯ. ಎಲ್ಲವನ್ನು ಎಲ್ಲ ಕೃತುಗಳನ್ನು, ಅಶ್ವಮೇಧ ರಾಜಸೂಯ ಯಾಗದವರೆಗೆ ಎಲ್ಲ ಯಾಗಗಳನ್ನು ಮಾಡಿ ಹಾಕಿದೆಯಾ ನೀನು. ನ ಗ್ರಾಮ್ಯ ಧರ್ಮೇಶು ರತಿಸ್ತವಾಸ್ತಿ. ಗ್ರಾಮ್ಯ ಧರ್ಮ, ಕ್ಷುದ್ರವಾದ ಧರ್ಮಗಳಲ್ಲಿ ನಿನ್ನ ಮನಸ್ಸಿಲ್ಲ. ಕಾಮನೇ ಇಲ್ಲ. ಏನ ನಚಾರ್ಥ ಲಾಭೋತ್ ಪ್ರಜಹಾಸಿ ಧರ್ಮಂ. ಅರ್ಥದ ಲಾಭಕ್ಕಾಗಿ ನೀನು ಎಂದಿಗೂ ಧರ್ಮವನ್ನು ಬಿಟ್ಟವನಲ್ಲ. ಇದು ಇವತ್ತಿನ ಧಾರ್ಮಿಕರಿಗೆ ಭಾರಿ ಶ್ರೇಷ್ಠವಾಗಿರ್ತಕ್ಕಂಥ ಉಪದೇಶವಾಗಿದೆ. ನಾವು ಧರ್ಮವನ್ನು ಬಿಡುವುದೇ ಅರ್ಥದ ಲಾಭಕ್ಕಾಗಿ. ಎಲ್ಲಾದರೂ ನಮಗೆ ಅರ್ಥದ ಲಾಭವಿದೆ ಅಂತಾದರೆ ಧರ್ಮವನ್ನು ಸಂಕೋಚ ಮಾಡೋದಕ್ಕೆ, ಧರ್ಮದ ಜೊತೆಗೆ ಕಾಂಪ್ರಮೈಸ್ ಮಾಡಿಕೊಳ್ಳೋದಕ್ಕೆ, ಧರ್ಮವನ್ನು ಸಂಕ್ಷೇಪ ಮಾಡೋದಕ್ಕೆ, ಧರ್ಮವನ್ನು ಪರಿಪೂರ್ಣವಾಗಿ ಬಿಡುವುದಕ್ಕೆ ಸಿದ್ಧರಾಗಿ ಬಿಡ್ತೇವೆ. ಎಲ್ಲರಿಗೂ, ಎಲ್ಲ ಧಾರ್ಮಿಕರಿಗೂ ಅನುಭವಕ್ಕೆ ಸಿದ್ಧವಾದ ಮಾತಿದೆ. ತಿಂಗಳು ಆಫೀಸಿಗೆ ಹೋಗಬೇಕು, ಎದಕ್ಕಾಗಿ? ಹಣಕ್ಕಾಗಿ ನಾನು ಆಫೀಸಿಗೆ ಹೋಗ್ತೇನೆ ಅಂತಂದರೆ ಎಲ್ಲ ಧರ್ಮಗಳನ್ನು ನಾನು ಬಿಟ್ಟೆ. ಸಂಧ್ಯಾವಂದನದಿಂದ ಮೊದಲು ಮಾಡಿಕೊಂಡು ಎಲ್ಲ ಧರ್ಮಗಳನ್ನು ಬಿಡಲೇಬೇಕಾಯಿತು. ಇದು ಬಿಡೋದಿದು ಅನಿವಾರ್ಯ ಎಂದಾಯಿತು. ಹಠ ಹಿಡಿದು ಧರ್ಮ ಉಳಿಸಿಕೊಂಡವರು ಉಳಿಸಿಕೊಂಡಿದ್ದಾರೆ. ಆದರೆ ಧರ್ಮ ಬಿಡುವುದು ಸಹಜವಾದ್ದು. ಅದನ್ನು ಕೃಷ್ಣ ಎತ್ತಿ ಹೇಳ್ತಾನೆ, ಭಾರಿ ಸುಂದರವಾಗಿ ಹೇಳ್ತಾನೆ. ಏನಂತೆ? ನಚಾರ್ಥ ಲಾಭಾತ್ ಪ್ರಜಹಾಸಿ ಧರ್ಮಂ. ಅರ್ಥದ ಲಾಭದಿಂದ, ಅರ್ಥದ ಲಾಭಕ್ಕಾಗಿ ನೀನು ಎಂದಿಗೂ ಕೂಡ ಧರ್ಮವನ್ನು ನೀನು ಬಿಟ್ಟವನಲ್ಲ. ಅರ್ಥದ ಹಣದ ಲಾಭವಾದಾಗ ಧರ್ಮವನ್ನು ಬಿಡ್ತಾನೆ, ಧನದ ಲಾಭಕ್ಕಾಗಿ ಧರ್ಮವನ್ನು ಬಿಡ್ತಾನೆ. ಈ ಎರಡೂ ಕಾರಣದಿಂದಲೂ ಧರ್ಮವನ್ನು ಬಿಡದಿರುವವನು ಧರ್ಮಣ್ಣ ನೀನಿದ್ದೀಯ. ತಸ್ಮಾತ್ ಪ್ರಭಾವಾದಸಿ ಧರ್ಮರ. ಆದ್ದರಿಂದಾಗಿಯೇನೆ ನೀನು ಧರ್ಮರಾಜನಾಗಿದ್ದೀಯ. ದಾನಂಚ ಸತ್ಯಂಚ ತಪಶ್ಚ ರಾಜನ್ ಕ್ಷಮಾಚ ಶಾಂತಿಶ್ಚ ದಮೋಧೃತಿಶ್ಚ ಅವಾಪ್ಯ ರಾಷ್ಟ್ರಾಣಿ ವಸೂನಿ ಭೋಗಾನ್ ಏಷಾ ಪರಾಪಾರ್ಥ ಸದಾರತಿಸ್ತೆ. ನಿನ್ನ ಮನಸ್ಸೇನಿದೆಯಲ್ಲ, ಕೆಲವು ವಿಷಯಗಳಲ್ಲಿ ಅಖಂಡವಾಗಿ ಅಭಿನಿವೇಶ ಹೊಂದಿದ್ದಾಗಿದೆ. ಯಾವ ವಿಷಯಗಳಲ್ಲಿ ಅಂತಂದರೆ, ಒಂದು ದಾನ, ಎರಡನೇದು ಸತ್ಯ, ಮೂರನೇದು ತಪಸ್ಸು, ನಾಲ್ಕನೇದು ಕ್ಷಮ, ಐದನೇದು ಶಾಂತಿ, ಆರನೇದು ದಮ ಇಂದ್ರಿಯ ನಿಗ್ರಹ, ಏಳನೇದು ಧೈರ್ಯ, ಧೃತಿ ಅಂದರೆ ಸುಖವಾಗಲಿ ದುಃಖವಾಗಲಿ ಏಕಪ್ರಕಾರವಾಗಿರುವುದಕ್ಕೆ ಧೈರ್ಯ ಎಂಬುದಾಗಿ ಕರೀತಾರೆ. ಇಷ್ಟೆಲ್ಲ ಗುಣಗಳಲ್ಲೇನೆ ನಿನ್ನ ಮನಸ್ಸು ಇರೋಣದ್ರಿಂದಾಗಿ ನೀನು ಧಾರ್ಮಿಕತೆಯಲ್ಲಿ ಬಹಳ ಉನ್ನತ ಮಟ್ಟದಲ್ಲಿ ಹೋಗಿಬಿಟ್ಟಿದ್ದೀಯಾ. ಎಷ್ಟರ ಮಟ್ಟಿಗೆ ಉನ್ನತ ಮಟ್ಟದಲ್ಲಿ ಇದೆಯಾ ಅಂತಂದರೆ, ಆ ಧರ್ಮದ ಫಲಗಳೆಲ್ಲ ನಿನಗೆ ಒದಗಿ ಬಂದಿದೆ. ಇನ್ನು ಆ ಧರ್ಮ ಇನ್ನೂ ಎಷ್ಟು ಉಳಿದಿದೆ ಅಂತಂದರೆ, ಮೇಲ್ಲೋಕಗಳನ್ನು ಗೆಲ್ಲಲಿಕ್ಕೆ ಬೇಕಾದಷ್ಟು ಧರ್ಮ ನಿನ್ನಲ್ಲಿ ಉಳಿದಿದೆ. ಅಂದರೆ ಆ ಧರ್ಮ ಇಹಲೋಕದೊಳಗೂ ನಿನ್ನನ್ನು ಗೆಲ್ಲಿಸಿಬಿಟ್ಟಿದೆ, ಮೇಲಿನ ಲೋಕಗಳಲ್ಲೂ ಕೂಡ ನಿನ್ನನ್ನು ಗೆಲ್ಲಿಸಿಬಿಡುವಷ್ಟಾಗಿದೆ. ಹೃತಂಚ ದೇಶಂ, ನಿನ್ನ ರಾಜ್ಯ ಹೋಯಿತು, ಧರ್ಮ ಬಿಡಲಿಲ್ಲ. ಕೃಷ್ಣಾಂ ಸಭಾಯಾಂ ಅವಶಾಂಚ ಪಶ್ಯನ್, ನಿನ್ನ ಪ್ರೀತಿಯ ಮಡದಿಯಾದ ದ್ರೌಪದಿ ದೇವಿಗೆ ಸಭಾ ಮಧ್ಯದೊಳಗೆ ಭಾರಿ ಅವಮಾನವಾಯಿತು, ಧರ್ಮವನ್ನು ನೀನು ಬಿಡಲಿಲ್ಲ. ಅಪೇತ ಧರ್ಮ ವ್ಯವಹಾರ ವೃತ್ತಂ ಸಹೇತ ತತ್ ಪಾಂಡವ ಕಸ್ತ್ವದನ್ಯ. ನಿನಗೆ ಸಮರಾದವರು ಧಾರ್ಮಿಕತೆಯಲ್ಲಿ ಯಾರಿದ್ದಾರೋ ಭಲೆ ಭೇಷ್. ಸ್ವಲ್ಪ ಏನಾದರೂ ನಮ್ಮಿಂದ ದೂರ ಆಯಿತು, ನಮಗೆ ಬೇಕಾದ ವಸ್ತು ಇದು ನಮ್ಮಿಂದ ದೂರ ಆಯಿತು ಅಂತಂದರೆ ಅದಕ್ಕಾಗಿ ಧರ್ಮವನ್ನು ಬಿಡುವುದಕ್ಕೆ ಸಿದ್ಧನಾಗ್ತಾನೆ. ರಾಜ್ಯ ಹೋಯಿತು, ರಾಷ್ಟ್ರ ಹೋಯಿತು, ಹಣ ಹೋಯಿತು, ಐಶ್ವರ್ಯ ಹೋಯಿತು, ಮಾನ ಹೋಯಿತು, ಮರ್ಯಾದೆ ಹೋಯಿತು, ಹೆಂಡತಿಗೆ ಘೋರವಾದ ಅವಮಾನವಾಯಿತು. ಇಷ್ಟೆಲ್ಲ ಘೋರವಾದ ಸುನಾಮಿಗಳು ನಿನ್ನ ಮೇಲೆ ಅಪ್ಪಳಿಸಿದಾಗಲೂ ಕೂಡ ನೀನು ಧರ್ಮವನ್ನು ಬಿಡಲಿಲ್ಲಲ್ಲ. ಅದಕ್ಕಾಗಿ ನೀನು ಧರ್ಮರಾಜನಾಗಿದ್ದೀಯಾ. ಅಸಂಶಯಂ ಸರ್ವ ಸಮೃದ್ಧ ಕಾಮ ಕ್ಷಿಪ್ರಂ ಪ್ರಜಾ ಪಾಲಯಿತಾಸಿ ಸಮ್ಯಕ್
ಅದ್ಯೈವ ತನ್ನಿಗ್ರಹಣಂ ಕುರುಣಾಂ ಯದಿ ಪ್ರತಿಜ್ಞಾ ಭವತಃ ಸಮಾಪ್ತ. ಏನು ಸರ್ವ ಸಮೃದ್ಧ ಕಾಮ ಅಸಂಶಯಂ. ಇನ್ನು ಕೆಲವೇ ದಿನದೊಳಗೇನೆ ನೀನು ನಿಸ್ಸಂಶಯವಾಗಿ ಎಲ್ಲ ಕಾಮನೆಗಳನ್ನು ಪಡೆದು ಈಡೇರಿಸಿಕೊಂಡವನಾಗತ್ತೀಯ. ನಿನ್ನ ರಾಜ್ಯ ಬರುತ್ತೆ, ನಿನ್ನ ಐಶ್ವರ್ಯ ಬರುತ್ತೆ, ನಿನ್ನ ವೈಭವ ಬರುತ್ತೆ, ನಿನ್ನ ಕೀರ್ತಿ ಬರುತ್ತೆ, ನಿನ್ನ ಸಮೃದ್ಧಿ ಬರುತ್ತೆ. ಸಮಗ್ರವಾಗಿರ್ತಕ್ಕಂಥ ರಾಜ್ಯಕ್ಕೆ ಮರಳಿ ಚಕ್ರವರ್ತಿಯಾಗಿ ನೀನು ಮೆರಿತೀಯ. ಎಲ್ಲ ಸಿಕ್ಕು ಬರ್ತದೆ. ಕ್ಷಿಪ್ರಂ ಪ್ರಜಾ ಪಾಲಯಿತಾಸಿ ಸಮ್ಯಕ. ಅತ್ಯಂತ ಶೀಘ್ರದೊಳಗೆ ಪ್ರಜಾಪಾಲಕನಾಗಿ ನೀನು ಬರ್ತೀಯ. ಇದರಲ್ಲೂ ಎರಡು ಮಾತಿಲ್ಲ. ಅದ್ಯೈವ ತನ್ನಿಗ್ರಹಣಂ ಕುರುಣಂ. ನಿನ್ನ 12 ವರ್ಷಗಳು ಮುಕ್ತಾಯವಾಗಿತ್ತು. ನೀನು ಮಾಡಿದ ಪ್ರತಿಜ್ಞೆ ನನ್ನ ಮುಂದೆ ಮಾಡಿದ್ದೀಯಲ್ಲ, ಆ ಪ್ರತಿಜ್ಞೆ ನೆನಪಿತ್ತು ಅಂತಂದ್ರೆ ಯುದ್ಧಕ್ಕೆ ಸಿದ್ಧರಾಗು ಅಂತ ಹೇಳಿ ಕೃಷ್ಣ ಧರ್ಮರಾಜನನ್ನು ಚೆನ್ನಾಗಿ ಮೈಂಡ್ ವಾಶ್ ಮಾಡುವ ಮುಖಾಂತರ ತನಗೆ ಹೇಳಬೇಕಾದ್ದೆಲ್ಲವನ್ನು ಧರ್ಮರಾಜನಿಗೆ ಹೇಳಿ ಪ್ರೋವಾಚ ಕೃಷ್ಣಮಪಿ ಯಾಜ್ಞಸೇನಿ. ದ್ರೌಪದಿಯನ್ನು ಕುರಿತು ಮಾತನಾಡ್ತಾನೆ, ಭೀಮನನ್ನು ಕುರಿತು ಮಾತನಾಡ್ತಾನೆ, ಅರ್ಜುನ, ನಕುಲ ಸಹದೇವರು ಎಲ್ಲರನ್ನು ಕುರಿತು ತನ್ನ ಅಭಿಪ್ರಾಯಗಳನ್ನು, ತನ್ನ ವಿಷಯಗಳನ್ನೆಲ್ಲವನ್ನು ಚೆನ್ನಾಗಿ ಮುಟ್ಟಿಸಿ ಪಾಂಡವರನ್ನು ಕುರಿತು ಹೇಳ್ತಾನೆ. ಯಾವ ರೀತಿಯೊಳಗೆ ನನ್ನ ಪ್ರದ್ಯುಮ್ನನನ್ನು ನಾನು ನೋಡಿಕೊಂಡೆನೋ ಅದೇ ರೀತಿಯಾಗಿ ನಿಮ್ಮ 6 ಜನ ಮಕ್ಕಳನ್ನು, ಪಂಚಪಾಂಡವರ 5 ಜನ ಮಕ್ಕಳು, ಸುಭದ್ರೆಯ ಒಬ್ಬ ಮಗ ಅಭಿಮನ್ಯು, ಈ ಎಲ್ಲರನ್ನೂ ಕೂಡ ನಾನು ಏಕಪ್ರಕಾರವಾಗಿ ನೋಡಿದ್ದೇನೆ. ಅವರಿಗೆ ಸಮಗ್ರವಾದ ವಿದ್ಯೆಯನ್ನು ಕೊಟ್ಟಿದ್ದೇನೆ. ಅವರಿಗೆಲ್ಲವನ್ನು ನಾನು ದಾರಿ ಎರೆದು ಕೊಟ್ಟಿದ್ದೇನೆ. ಮಹಾಪರಾಕ್ರಮಿಗಳಾಗಿದ್ದಾರೆ, ವೀರರಾಗಿದ್ದಾರೆ, ಶೂರರಾಗಿದ್ದಾರೆ. ಅವ್ರನ್ನೆಲ್ಲರನ್ನು ನಾನು ಕರೆದುಕೊಂಡು ಬಂದಿದ್ದೇನೆ ಅಂತ ಹೇಳಿ ಕೃಷ್ಣ ತಾನು ಹೇಳಬೇಕಾದ್ದೆಲ್ಲವನ್ನೂ ಕೂಡ ತಾನು ವಿಸ್ತಾರವಾಗಿ ತಿಳಿಸಿಕೊಡ್ತಾನೆ. ಅಸಂಶಯಂ ಕೇಶವ ಪಾಂಡವಾನಾಂ ಭವಾನ್ ಗತಿಸ್ತ್ವಚ್ಛರಣಾಹಿ ಪಾರ್ಥಾಹ. ಆಗ ಧರ್ಮರಾಜ ಹೇಳ್ತಾನೆ, ನೋಡು ಕೃಷ್ಣ, ಒಂದು ಮಾತು ಹೇಳ್ತೇನೆ, ಏನು ನಮಗೆ ನೀನೇ ಗತಿ, ನೀನೇ ಆಶ್ರಯ, ನೀನೇ ಶರಣು. ನಿನ್ ಬಿಟ್ಟು ಇನ್ನೇನಿದೆ ಹೇಳು ನಮ್ಮಲ್ಲಿ? ನಮ್ಮ ದೇಹೇಂದ್ರಿಯ ಮನಸ್ಸುಗಳು ನಿನ್ನಿಂದ ಇದೆ, ನಿನಗಾಗಿ ಇವೆ. ದೇಹೇಂದ್ರಿಯ ಮನಸ್ಸುಗಳಿಂದ ಆಗುವ ಸಕಲ ವ್ಯಾಪಾರಗಳು ನಿನ್ನಿಂದ ನಿನಗಾಗಿ, ಬರುವ ಕಷ್ಟ ನಿನ್ನಿಂದ ನಿನಗಾಗಿ, ಬಂದ ಸಂಪತ್ತು ನಿನ್ನಿಂದ ನಿನಗಾಗಿ. ಆದ್ದರಿಂದ ನಮ್ಮ ಸಮಗ್ರವು ನಿನ್ನದು, ನಿನ್ನ ಕಾಲಿಗೆ ಬಿದ್ದಿದ್ದೇವೆ. ನಿನ್ನ ಇಚ್ಛೆ ಹೇಗಿದೆ, ನಿನ್ನ ಸಂಕಲ್ಪ ಹೇಗಿದೆ, ನಿನ್ನ ವಿಚಾರಗಳು ಹೇಗಿದೆ, ಅದುವೇ ನಡೆಯುತ್ತೆ, ಹಾಗೇ ಆಗತ್ತೆ. ನಾವೆಲ್ಲ ಪಾಂಡವರು ನಿನ್ನ ಕಾಲಿಗೆ ಬಿದ್ದಿದ್ದೇವೆ ಅಂತ ಹೇಳಿ ಶರಣಾಗತಿ ರೇಷಾಸ್ಯ, ತನ್ನ ಸರ್ವಸ್ವವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಕಾಲಿಗೆ ಬೀಳ್ತಾನೆ ಧರ್ಮರಾಜ. ಕಾಲೋದ ಏತಚ್ಚ ತತಶ್ಚ ಭೂಯಃ ಕರ್ತಾ ಭವಾನ್ ಕರ್ಮ ನ ಸಂಶಯೋಸ್ತಿ. ಕರ್ತ ನೀನೆ, ಕರ್ಮ ನೀನೆ, ಕರ್ಮ ಪ್ರೇರಕ ನೀನೆ, ಕರ್ಮ ಪಾಚಕ ನೀನೆ, ಕರ್ಮ ಫಲ ಭೋಕ್ತೃ ನೀನೆ, ಕರ್ಮ ಫಲ ಭೋಜಯಿತೃ ನೀನೆ. ಮತ್ತಿನ್ನೇನಿದೆ ಹೇಳು? ಇನ್ನೇನಿದೆ? ಯಾಕೆ ನಾನು 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 ಸುಕ್ಕು ಮಾಡಿಕೊಳ್ಳಿ? ನಂದೇನೂ ಇಲ್ಲೇ ಇಲ್ಲ. ಯಥಾ ಪ್ರತಿಜ್ಞಂ ವಿಹೃತಶ್ಚ ಕಾಲಃ ಸರ್ವಾಸ್ಸಮಾದ್ವಾದಶ ನಿರ್ಜನೇಷು ಅಜ್ಞಾತಚರ್ಯಾನ್ ವಿಧಿವತ್ ಸಮಾಪ್ಯ ಭವದ್ಗತಃ ಕೇಶವ ಪಾಂಡವೇಯಾಃ. ಕೃಷ್ಣ, ನಾನು ಏನು ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೆ, ಭೀಮ ದ್ರೌಪದಿ ನೀನು ಇರುವಾಗ ಏನು ಗಟ್ಟಿಯಾದ ಪ್ರತಿಜ್ಞೆಯನ್ನು ಮಾಡಿದ್ದೆ, ಆ ಪ್ರತಿಜ್ಞೆ ಪಾಲನೆಯನ್ನು ಮಾಡುವ ಸಮಯ ಈಗ ಬಂದಿದೆ. ಇನ್ನು ಕೆಲವು ದಿನಗಳಲ್ಲಿ, ಇನ್ನು 5-6 ತಿಂಗಳಿನೊಳಗೆ 12 ವರ್ಷದ ವನವಾಸ ಮುಕ್ತಾಯವಾಗಲಿದೆ. ಅದಾದ ಮೇಲೆ ಅಜ್ಞಾತವಾಸ ಪ್ರಾರಂಭವಾಗುವುದಿದೆ. ವಿಧಿವತ್ ಯಾವ ನಿಯಮಾವಳಿಗಳ ಮಧ್ಯದೊಳಗೆ ಅಜ್ಞಾತವಾಸವನ್ನು ಪರಿಪಾಲನೆಯನ್ನು ಮಾಡಬೇಕಾಗಿದೆ, ಆ ಎಲ್ಲ ನಿಯಮಗಳ ಮಧ್ಯದೊಳಗೇನೆ ಪಾಲನೆಯನ್ನು ಮಾಡ್ತಾ ಅಜ್ಞಾತವಾಸವನ್ನು ಸಮರ್ಪಣೆಯನ್ನು ಮಾಡ್ತೇವೆ. ಮಾಡುವುದಲ್ಲದೇನೆ ಮುಂದೆ ಯಾವುದಕ್ಕೂ ಸಿದ್ಧ. ರಾಜ್ಯ ನಮಗೆ ಬರಬೇಕು, ರಾಜ್ಯ ನಾನು ಆಳಬೇಕು, ಧರ್ಮವನ್ನು ರಕ್ಷಣೆಯನ್ನು ಮಾಡಬೇಕು, ಪ್ರಜಾಪಾಲನೆಯನ್ನು ಮಾಡಬೇಕು, ನಮ್ಮದು ಅಂತ ಏನಿದೆ ಅದು ನಮಗೆ ಬರಬೇಕು. ಹಾಗೆ ಮಾಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಗಟ್ಟಿಯಾದ ಧ್ವನಿಯಲ್ಲಿ ಹೇಳ್ತಾ ಒಂದು ಮಾತನ್ನು ಹೇಳ್ತಾನೆ. ಭವದ್ಗತ ಕೇಶವ ಪಾಂಡವೇಯಾಹ. ಕೃಷ್ಣ, ಒಂದು ಮಾತು, ಭವದ್ಗತಃ, ನಾವೆಲ್ಲರೂ ನಿನ್ನವರಾಗಿದ್ದೇವೆ, ನಿನ್ನಲ್ಲಿ ಮನಸ್ಸಿಟ್ಟವರಾಗಿದ್ದೇವೆ. ನೀನು ಹೇಗೆ ನಡೆಸ್ತೀಯ, ನೀನು ಸಾರಥಿ, ನೀನು ಹೇಗೆ ನಡೆಸ್ತೀಯ ಹಾಗೆ ನಾನು ನಡೀತೇವೆ.
ಏಷೈವ ಬುದ್ಧಿರ್ಜುಷತಾಂ ಸದಾತ್ಮಂ ಸತ್ಯೇ ಸ್ಥಿತಃ ಕೇಶವ ಪಾಂಡವೇಯಾಃ ಸದಾನ ಧರ್ಮ ಸಜಲ ಸದಾರಾಹ ಸಬಾಂಧವಾಸ್ತ್ವಚ್ಚರಣಾ ಹಿ ಪಾರ್ಥಾಃ. ನೋಡು ಕೃಷ್ಣ, ಈ ಬುದ್ಧಿ ಏನಿದೆ ಇದು ಇವತ್ತು ಹೇಳುವುದಲ್ಲ, ಸದಾ ಹಿಂದೆ ಇದೇ ಬುದ್ಧಿ ಇತ್ತು, ಇವತ್ತು ಇದೇ ಬುದ್ಧಿ ಇದೆ, ಮುಂದು ಇದೇ ಬುದ್ಧಿಯಲ್ಲೇನೆ ನಾವು ಇರ್ತೇವೆ. ಸತ್ಯೇ ಸ್ಥಿತಾಃ, ಸತ್ಯದೊಳಗೆ ನಾವು ಇದ್ದೇವೆ, ಎಲ್ಲ ಪಾಂಡವರು ಸತ್ಯದೊಳಗಿದ್ದೇವೆ. ಸದಾನ ಧರ್ಮಾಹ, ದಾನ ಧರ್ಮಗಳನ್ನು ಬಿಟ್ಟವರಾಗಿಲ್ಲ. ಸಜಲಾಹ, ಜಲ ತರ್ಪಣೆಯನ್ನು ನಾವು ಬಿಟ್ಟವರಲ್ಲ. ಸದಾರಾಹ, ಹೆಂಡತಿ ಮಡದಿಯರಿಂದ ಕೂಡಿಕೊಂಡಿದ್ದೇವೆ. ಸಬಾಂಧವಾಹ, ಎಲ್ಲ ಬಾಂಧವರಿಂದ ಸಹಿತರಾಗಿದ್ದೇವೆ. ನಾವೆಲ್ಲರೂ ಕೂಡ ತ್ವಚ್ಚರಣಾಹಿ, ನಿನಗೆ ಶರಣು ಬಂದಿದ್ದೇವೆ ಅಂತ ಹೇಳಿ ಎಲ್ಲರಿಗೂ ಕೃಷ್ಣ ಹೇಳಿದಾಗ ಪಾಂಡವರು, ಅವರ ಮಡದಿಯರು, ಅವರ ಮಕ್ಕಳು, ಅವರ ಕುಟುಂಬ ಎಲ್ಲವೂ ಕೂಡ ಏಕಪ್ರಕಾರದಿಂದ ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾರೆ. ತಥಾ ವದತಿ ವಾರ್ಷ್ಣೇಯೇ ಧರ್ಮರಾಜೇ ಚ ಭಾರತ ಅಥ ಪಶ್ಚಾತ್ ತಪೋವೃದ್ಧೋ ಬಹುವರ್ಷ ಸಹಸ್ರಭಾಗ್. ಇಷ್ಟು ಮಾತನಾಡ್ತಾ ಇರುವಾಗಲೇನೆ ಬಹುವರ್ಷ ಸಹಸ್ರದಕ, ನೂರಾರು ವರ್ಷಗಳಿಂದ, ನೂರಾರು ಸಾವಿರ ವರ್ಷಗಳಿಂದ ಜೀವನವನ್ನು ಮಾಡ್ತಾ ಇರುವ ತಪೋವೃದ್ಧರಾಗಿರ್ತಕ್ಕಂತಹ ಮಾರ್ಕಂಡೇಯರು ಆಗ ಪ್ರತ್ಯಕ್ಷರಾಗ್ತಾರೆ. ಅಜರಶ್ಚಾಮರಶ್ಚೈವ ರೂಪೋದಾರ್ಯ ಗುಣಾನ್ವಿತಃ ವ್ಯದೃಶ್ಯತ ಯಥಾಯುಕ್ತೋ ಯಥಾ ಸ್ಯಾತ್ ಪಂಚವಿಂಶಕಃ. ಅಜರನಾದ, ಅಮರನಾದ, ಯಾವಾಗಲೂ 25 ವರ್ಷದ ಯುವಕನಾಗಿರ್ತಕ್ಕಂತಹ ತಮಾಗತಂ ಋಷಿಂ ವೃದ್ಧಂ, ಅವ್ರು ಎಷ್ಟು ಅಂತಂದ್ರೆ 25 ವರ್ಷದಷ್ಟು ತಾರುಣ್ಯವಿದೆ. ಬಹು ಸಹಸ್ರ ವರ್ಷಗಳಿಂದ ತಪಸ್ಸು ಮಾಡ್ತಾ ಇದ್ದರೂ ಕೂಡ ಅವರ ರೂಪ ಎಂಥದ್ದು ಅಂತಂದ್ರೆ ಈ ಜಸ್ಟ್ 25 ವರ್ಷದ ತಾರುಣ್ಯದ ರೂಪ. ಅಂತಹ ಭಾರಿ ಪ್ರಖರವಾದ ಕಾಂತಿ, ದೀಪ್ತವಾದ ತೇಜಸ್ಸು. ಅವರು ಬಂದರೆ ಎಲ್ಲ ಪಾಂಡವರು, ಯಾದವರು ಎದ್ದು ನಿಂತು ಸ್ವಾಗತವನ್ನು ಮಾಡ್ತಾರೆ. ದ್ರೌಪದಿ ಸತ್ಯಭಾಮಾಚ ತಥಾಹ ಪರಮಂ ವಚಃ ಪುರಾವೃತ್ತ ಕಥಾ ಪುಣ್ಯ ಸದಾಚಾರಾನ್ ಸನಾತನಾನ್. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಮಾರ್ಕಂಡೇಯರೇ ಬಂದ್ರಿ, ಬಹಳ ಸಂತೋಷವಾಯಿತು. ಪಾಂಡವರು, ದ್ರೌಪದಿ, ಬ್ರಾಹ್ಮಣರು, ಸತ್ಯಭಾಮ, ನಾನು ಎಲ್ಲರೂ ಕೂಡಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡುವುದು, ಇತಿಹಾಸದ ಕಥೆಗಳನ್ನು, ಪುಣ್ಯತಮವಾದ ಮಂಗಲಮಯವಾದ ಕಥೆಗಳನ್ನು ನಮಗೆ ಬೋಧಿಸಬೇಕು. ಯಾಕೆ ಕೇಳಿದ ಕೃಷ್ಣ ಅಂತಂದರೆ, ಬಂದ ಆಪತ್ತುಗಳು, ಬರುವ ಆಪತ್ತುಗಳು ಪರಿಹಾರವಾಗುವುದು ಕೃಷ್ಣ ಸ್ಮರಣೆಯಿಂದ. ಕೃಷ್ಣ ಸ್ಮರಣೆಯಿಂದ. ಇದರಲ್ಲಿ ಎರಡು ಮಾತಿಲ್ಲ. ಕೃಷ್ಣನೇ ಹೇಳ್ತಾನೆ, ಈಗ ಪಾಂಡವರಿಗೆ ಬಂದ ಆಪತ್ತಾಗಲಿ, ಪಾಂಡವರಿಗೆ ಮುಂದೆ ಬರಬಹುದಾದ ಆಪತ್ತುಗಳಾಗಲಿ, ಆ ಎರಡೂ ಆಪತ್ತುಗಳು ಪರಿಹಾರವಾಗಬೇಕು ಅಂದರೆ ನಾನಾ ವಿಧವಾದ ಕಥೆಗಳನ್ನು, ದೇವರ ಮಹಿಮೆಗಳನ್ನು, ದೇವರ ಚಿಂತನೆಗಳನ್ನು, ದೇವರ ಗುಣಗಳನ್ನು, ದೇವರ ಕರ್ಮಗಳನ್ನು, ದೇವರ ಶಕ್ತಿಯನ್ನು, ದೇವರ ಬಲವನ್ನು, ದೇವರ ಧೈರ್ಯವನ್ನು, ದೇವರ ಪರಾಕ್ರಮವನ್ನು, ನಾನಾ ವಿಧವಾದ ವ್ಯಾಪಾರಗಳನ್ನು ನಿರಂತರವಾಗಿ ಕೇಳ್ತಾ ಇರಬೇಕು. ಹಾಗಾದಾಗ ಮಾತ್ರ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ ಎಂಬುದಾಗಿ ಹೇಳ್ತಾರಲ್ಲ, ಈ ತರಹದಿಂದ ಕೃಷ್ಣನ ನಾನಾ ತರವಾದ ಗುಣಧರ್ಮಗಳನ್ನು ಚೆನ್ನಾಗಿ ಕೇಳಬೇಕು. ಇದು ಕೃಷ್ಣ ನಮಗೆ ಕೊಡ್ತಾ ಇರುವ ಆದರ್ಶ. ಆದ್ದರಿಂದಾಗಿ ಎಲ್ಲವನ್ನು ಉಪದೇಶವನ್ನು ಮಾಡಿ ಅಂತ ಹೇಳ್ತಾ ಇರುವಾಗ ಮಾರ್ಕಂಡೇಯರು ಉಪದೇಶ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಆಗ ನಾರದರು ಬರ್ತಾರೆ. ಏನು ಸೌಭಾಗ್ಯ ಧರ್ಮರಾಜನಂದು. ನಾರದರು ಬಂದಾಗ ಎದ್ದು ನಿಂತು ಮತ್ತೆ ನಾರದರಿಗೆ ಸ್ವಾಗತವನ್ನು ಮಾಡಿ ಗೋದಾನಾದಿಗಳನ್ನು ಮಾಡಿ ನಾರದರನ್ನು ಕೂಡಿಸಿದಾಗ ಬ್ರಹ್ಮರ್ಷೇ ಕಥ್ಯತಾಮ್ಯತ್ತೆ ಪಾಂಡವೇಶು ವಿವೀಕ್ಷತಂ. ನಿಮ್ಮ ಮನಸ್ಸಿನೊಳಗೆ ನೀವೇನು ವಿಚಾರ ಮಾಡಿದ್ದೀರಾ, ಪಾಂಡವರಿಗೆ ಏನು ಉಪದೇಶ ಮಾಡಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಿದ್ದೀರಾ, ಕರುಣೆ ಮಾಡಿ ಬ್ರಹ್ಮರ್ಷಿಗಳಾದ ಮಾರ್ಕಂಡೇಯರೇ ನೀವು ಉಪದೇಶವನ್ನು ಮಾಡಬೇಕು ಅಂತ ಹೇಳಿದಾಗ ಏವ ಮುಕ್ತ ಪ್ರತ್ಯುವಾಚೋ ಮಾರ್ಕಂಡೇಯೋ ಮಹಾತಪ ಕ್ಷಣಂ ಕುರುಧ್ವಂ. ಗಡಿಬಿಡಿ ಮಾಡಬೇಡಿ, ಸ್ವಲ್ಪ ಸಮಯವಿರಲಿ, ಪ್ರಾರಂಭವನ್ನು ಮಾಡೋಣ ಅಂತ ಹೇಳಿ ಮಧ್ಯಂದಿನೇ ಯಥಾದಿತ್ಯಂ ಪ್ರೇಕ್ಷಂತಸ್ತೆ ಮಹಾಮುನಿಂ. ಮಧ್ಯಾಹ್ನ ಕಾಲದ ಆಹ್ನಿಕ ಮುಗಿಸಿಕೊಂಡು ಬರ್ತೇನೆ, ಬಂದ ಮೇಲೆ ಕಥೆಗಳನ್ನು ಹೇಳ್ತೇನೆ ಎಂಬುದಾಗಿ ನಾರದರಿದ್ದಾರೆ, ಕೃಷ್ಣ ಇದ್ದಾನೆ, ಯಾದವರಿದ್ದಾರೆ. ಪಾಂಡವರನ್ನು ಕುರಿತು ಮಾರ್ಕಂಡೇಯರು ದಿವ್ಯವಾದ ಮಹಿಮೆಗಳನ್ನು, ಉಪದೇಶಗಳನ್ನು, ದೇವರ ಮಹಿಮೆಯನ್ನು, ನಾನಾ ವಿಧವಾದ ಧರ್ಮಗಳನ್ನೆಲ್ಲ ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ವನಪರ್ವದಲ್ಲಿ ಇಲ್ಲಿಯವರೆಗೆ ಆದದ್ದು ಒಂದು ಅರ್ಧ ಭಾಗವಾದರೆ ಮಾರ್ಕಂಡೇಯ ಸಮಸ್ಯೆ ಪರ್ವ, ಮಾರ್ಕಂಡೇಯರು ಉಪದೇಶವನ್ನು ಮಾಡು ಇನ್ನು ಅರ್ಧ ಭಾಗದಷ್ಟಿದೆ. ಅದನ್ನೆಲ್ಲವನ್ನು ಕೂಡ ಮತ್ತೆ ಕೇಳುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ.
ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತ್ ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು.